ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಿದ್ದೀನಿ ವೆಜಿಟೇಬಲ್ ರೋಲ್ನ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ ಬನ್ನಿ ಗೈಸ್. ಫಸ್ಟ್ ತುರಿದಿಟ್ಕೊಂಡಿರೋ ಕ್ಯಾರೆಟು ಮತ್ತು ತುರಿದಿಟ್ಕೊಂಡಿರೋ ಎಲೆಕೋಸು ಮತ್ತು ಈಗ ಬಾಣಲಿ ಇಟ್ಟು ನಾನು ಮಾಡ್ಕೊತಿರೋದು ಫ್ರೀಡಮ್ ಆಯಿಲು. ನಮ್ಮ ಫ್ರೀಡಮ್ ಆಯಿಲ್ ನಾನು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ಕಲ್ತಿದ್ದು. ಈಗ ಹಾಕ್ತಿದ್ದೀನಿ. ನಾನು ಫಸ್ಟು ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಈಗ ಹಾಕಿ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಮಾಡ್ಕೋಬೇಕೀಗ. ಫುಲ್ ಫ್ರೈ ಆದಮೇಲೆ ನೋಡೋಣ ಏನಾಗ್ತೀನಿ ಅಂತ. ಈಗ ಫುಲ್ಲು ಕಾಫಿ ಕಲರಾಗಿ ಫ್ರೈ ಆದಮೇಲೆ ಈಗ ನಾವು ತುರಿದಿಟ್ಕೊಂಡಿರುವ ಎಲೆಕೋಸನ್ನು ಹಾಕೋಣ. ನಿಧಾನಕ್ಕೆ ಹಾಕೋಣ. ಆಮೇಲೆ ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಈಗ ಫುಲ್ ಫ್ರೈ ಮಾಡ್ಕೋಬೇಕು. ಇದೇನು ಆರಾಮ ಮಾಡ್ಬೋದು ಗಾಯ್ಸ್. ನಾನೀಗ 6th ಸ್ಟ್ಯಾಂಡರ್ಡು. ನೀವು 6th ಸ್ಟ್ಯಾಂಡರ್ಡಾಗಿದ್ದಾಗ ಏನು ಟ್ರೈ ಮಾಡಿದ್ರಿ? ಒಂದು ಚಿಟಿಕೆ ಉಪ್ಪು ಕಮ್ಮಿ ಆಯಿತು, ಅದಕ್ಕೆ ಇನ್ನೊಂಚೂರು ಹಾಕ್ತಿದ್ದೀನಿ. ಮತ್ತು ಈಗ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಒಂಚೂರು ಹಾಕ್ತಿದ್ದೀನಿ. ನೀವು 6th ಸ್ಟ್ಯಾಂಡರ್ಡ್ ನೀವೇನು ಅಡುಗೆ ಮಾಡಿದ್ರಿ ಕಮೆಂಟ್ ಹಾಕಿ. ಮತ್ತು ಈಗ ಎಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಅದಕ್ಕೆ ಒಂಚೂರು ಹಾಕೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಈಗ ಫುಲ್ ಮಿಕ್ಸ್ ಮಾಡಿದ್ಮೇಲೆ ಒಂಚೂರು ಗರಂ ಮಸಾಲ ಹಾಕ್ಕೊತಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಮಸಾಲೆ ಪೌಡರು. ಇದು ಖಾರದ ಪುಡಿ. ಫುಲ್ ರೆಡಿ ಆಯ್ತು. ಈಗ ಮೊಸರು ಹಾಕ್ಕೊಂಡು ಫುಲ್ ಕಲಿಸ್ಕೊಂಡು ಮತ್ತು ಫೈನಲ್ ಟಚ್ಚಿಗೆ ಒಂಚೂರು ಕೊತ್ತಂಬರಿ ಹಾಕಿದರೆ ಮುಗೀತು. ಈಗ ನಾನು ಹಂಚು ಬಿಸಿಗಿಟ್ಟು ನಂದು ಪರೋಟ ನಾನು ಇದ್ರಾಗ ಮಾಡ್ತಿದ್ದೀನಿ, ರೆಡಿಮೇಡು. ಈಗ ಹಾಕ್ತಿದ್ದೀನಿ. ಹಾಕಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಅಂದರೆ ಆ ಥರ ಅಲ್ಲ, ಒಂಚೂರು ಮೆತ್ತಗೆ ಇರಬೇಕು, ಇಲ್ಲ ರೋಲ್ ಮಾಡೋಕ್ಕೆ ಬರಲ್ಲ. ಈಗ ರೆಡಿ ಆಯಿತು. ನೋಡಿ ಗಾಯ್ಸ್, ಈ ಥರ ರೆಡಿ ಮಾಡ್ಕೋಬೇಕು ಈಗ ಫಸ್ಟು. ಮತ್ತು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂಚೂರು ಅದಮಿ ಮತ್ತು ನಾನು ಎಲ್ಲ ಮಾಡ್ಕೊಂಡಿದ್ನಲ್ಲ ಗ್ರೇವಿನ ಮತ್ತು ಮೊಸರು ಹಾಕಿ ಮತ್ತು ಗ್ರೇವಿ ಹಾಕ್ಬೇಕು ಗೈಸ್. ಈಗ ನಾವು ಮಾಡ್ಕೊಂಡಿರೋ ಗ್ರೇವಿ ಹಾಕಿ ರೋಲ್ ಮಾಡಬೇಕು. ಚೂರು ನಿಮಗೆ ಬೇಕಾದರೆ ಜಾಮು ಇಲ್ಲ ವೈಟ್ ಸಾಸ್ ಬೇಕಿದ್ರೆ ಹಾಕೋಬೋದು. ಮಯೋನೈಸು ಇಲ್ಲ ಮೊಸರು ಇಲ್ಲ ಸಾಸು ಯಾವುದಾದ್ರು ಹಾಕೋಬೋದು, ನಿಮ್ಮ ಚಾಯ್ಸ್. ಮತ್ತು ನಾವು ನಮ್ಮ ತಂಗಿಗೆ ಕೊಡೋಕ್ಕೆ ನಾನು ಪೇಪರ್ನ ಸುತ್ತಿದ್ದೀನಿ. ಬಟರ್ ಪೇಪರ್ ಇಲ್ಲ, ಅದಕ್ಕೆ ನಾರ್ಮಲ್ ಪೇಪರಲ್ಲೇ ಸುತ್ತಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಸುತ್ತಿರಿ, ನಿಮ್ಮ ಚಾಯ್ಸ್. ಡೆಕೋರೇಷನ್ ಆಗುತ್ತೆ ಗಾಯ್ಸ್. ಈಗ ನಾನು ನಮ್ಮ ತಂಗಿಗೆ ಕೊಡ್ತಿದ್ದೀನಿ. ರುಚಿ ಹೇಳಿ ನನಗೆ ಹೇಳ್ತಾಳೆ. ತಗೋ ತಂಗಿ. ಸೂಪರಾಗಿದೆ, ಸಖತ್ತಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಸಖತ್ತು. ಇನ್ನು ಏನಾರ ವೀಡಿಯೋ ಬೇಕಿದ್ದರೆ ನಾನು ಈ ಸಮ್ಮರ್ ಹಾಲಿಡೇಸ್ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಎಲ್ಲ ಜನರು ನೋಡ್ಕೋಬೇಕು. ನಿಮಗೆ ಬೇರೆ ರೆಸಿಪಿ